ಆ ಕಿಟಕಿನ ಬಿಚ್ಚಿಬಿಟ್ಟು ಇದು ಮಾಡಿದ್ದ ಅವನು. ಈ ಕಿಟಕಿನ ಹಾಂ ಹಾಂ ಕಾಣಿಸ್ತಾ ಇದೆ. ಹೌದು ಹೌದು, ಈ ಕಿಟಕಿನ ಬಿಚ್ಚಿಬಿಟ್ಟು ಒಳಗಡೆ ನುಗ್ಗಿತ್ತು. ನುಗ್ಗಿತ್ತು. ಅವ ಬಂದು ಈರಪ್ಪ ಬಂದು ಕರ್ಕೊಂಡು ಹೋದ್ರು. ಆ ಕಿಟಕಿ ಹೊಡತಿದಾಗಲೂ ನಾಗಪ್ಪನವ್ರು ಯಾರು ಹೊಡತಾರ ನೋಡು ಅಂತ ಅಂದ್ಬಿಟ್ಟು ಅದಕ್ಕೂ ಒಳಕ್ಕೆ ಹೋಗಿ ನುಗ್ಕೊಂಡು ಕೆಟ್ಟಾರ ಅಷ್ಟೇ. ಅದೇ ರೋಡ್ಲಿ ಹೋದ್ದು ಮೇಡಮ್. 15 ದಿನ ಅವ್ರು ಕಾಡ್ಲೆ ಇದ್ರಲ್ಲ, 20 ದಿನ ಕಾಡ್ಲಿ ಇದ್ದು ಅವ್ರನ್ನ ಅಲಿಸಿ ಎಲ್ಲ ಮಾಡಿ ಕೊನೆಗೆ ಪೊನ್ನಾಚಿ ಕಾಡ್ಲಿ ಅವ್ರು ಸತ್ತು. ಅವ್ರ ಚಿಕ್ಕ ಮಗಳದು ಹುಡ್ತಾ ಹಬ್ಬ ಇತ್ತು, ಮಗಂದು ಅವತ್ತು ಹುಡ್ತಾ ಹಬ್ಬ ಇಲ್ಲೇ ಬರ್ತ್ಡೇ ಮಾಡ್ಬಿಟ್ಟು ಅವ್ರು ಕೊಳ ಹಾಕೋರು. ಯಾವ್ದೋ ಓಪನಿಂಗ್ ಸೆರೆಮನಿ ಇತ್ತು ಅವ್ರದ್ದು, ನಾಗಪ್ಪನವರ ಯಾವ್ದೋ ಫ್ರೆಂಡ್ ಅದು ಇಂಥವ್ರು. ಅದ್ ಮಾಡಿಸ್ಕೊ ಬಂದಾಗ ಇಲ್ಲಿ ಬಂದು ಕೂತಿರು, ಎಲ್ಲ ಇಲ್ಲೇ ಇದ್ರು. ಮನೆ ತುಂಬಾ ಜನ ಎಲ್ಲ ಇದ್ರು, ಇಲ್ಲೇ ಇಟ್ಕೊಂಡು ಇಲ್ಲಿ ಬಂದು ಹಿಂದ್ಗಡೆ ಹೊಂಟೋಗಿದ್ದ, ಹೊರಗಡೆ ಹೊಂಟೋಗಿದ್ರೆ ಈರಪ್ಪನ ಸಿಕ್ಕಟ್ಲೇ ಇರ್ಲಿಲ್ಲ ಅವ್ರು ನಾಗಪ್ಪನವ್ರು. ಪ್ರತ್ಯಕ್ಷದರ್ಶಿಗಳು ನಾಗಪ್ಪನವ್ರು. ಸ್ನೇಹಿತರೆ, ವೀರಪ್ಪನು ಹಾನೂರು ನಾಗಪ್ಪನವ್ರನ್ನ ಕಿಡ್ನಾಪ್ ಮಾಡ್ತಾನೆ. ಆ ಕಿಡ್ನಾಪ್ ಮಾಡಿದ ಸಂದರ್ಭದಲ್ಲಿ ಹಾನೂರಲ್ಲೇ ಫೇಮಸ್, ಆಗಿನ ಕಾಲಕ್ಕೆ ಖುದ್ದಾಗಿ ಸ್ಥಳಕ್ಕೆ ಬಂದು ಅವ್ರ ಮನೆಗೇನೆ ಬಂದು ಇಂಚಿಂಚಾಗಿ ವರದಿ ಮಾಡಿದಂಥವ್ರು ವೆಂಕಟೇಗೌಡರು. ಆಂದೋಲನ ಪತ್ರಿಕೆಯಲ್ಲಿ ಅವಾಗ ಕೆಲಸ ಮಾಡ್ತಾ ಇದ್ರು. ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಏಕೈಕ ಪತ್ರಕರ್ತ ವರದಿನ ಬಿತ್ತರಿಸಿದ್ರು ಅಂದರೆ ಅವರು ವೆಂಕಟೇಗೌಡರು ಮಾತ್ರ ಸಾಧ್ಯ. ಅಲ್ಲಿಂದ ವೀರಪ್ಪನ ಹಾನೂರು ನಾಗಪ್ಪ ಅವ್ರನ್ನ ಕಿಡ್ನಾಪ್ ಮಾಡಿದ ಅಂತ ಇಡೀ ರಾಜ್ಯದಾದ್ಯಂತ ಸುದ್ದಿ ಆಯಿತು. ಅದು ಹೇಗಾಯಿತು, ಹೇಗೆ ಏನು ಅಂತ ಹೇಳ್ಬಿಟ್ಟು ಅವ್ರ ಮನೆಗೇ ಖುದ್ದಾಗಿ ನಾವು ಬಂದಿದ್ದೀವಿ. ಇವಾಗ ಆನೂರಲ್ಲಿ ಇದ್ದೀವಿ. ಆನೂರಿಂದ ಈ ಮನೆಗೆ ಎಷ್ಟು ದೂರ ಆಗುತ್ತೆ ಸರ್? ಒಂದು 8 ಕಿಲೋಮೀಟರ್. 8 ಕಿಲೋಮೀಟರ್ ಆಗುತ್ತಾ? ಬನ್ನಿ ಹಾಗಾದ್ರೆ ಮನೆ ತೋರಿಸ್ಕೊಂಡು. ಅಂದರೆ ಇದೆಲ್ಲ ಕಾಂಪೌಂಡ್ ಅವಾಗಲೇ ಆಗಿತ್ತಾ? ಇದು ಇವಾಗ ಆಗಿರೋದು. ಫಸ್ಟ್ ಎಲ್ಲಿತ್ತು? ಅಷ್ಟೇ ಮನೆ ಇತ್ತು ಅಷ್ಟೇ, ಅದೇ ಕಾಂಪೌಂಡು. ಇದೇ ಕಾಂಪೌಂಡ. ನೀವು ಎಲ್ಲೆಲ್ಲ ಆಂದೋಲನ ಬಿಟ್ಟು ನೆಕ್ಸ್ಟ್ ಎಲ್ಲೆಲ್ಲ ವರ್ಕ್ ಮಾಡಿದ್ರಿ? ಆಂದೋಲನ ಬಿಟ್ಟು ನೆಕ್ಸ್ಟು ಪ್ರಜಾವಾಣಿ, ಮತ್ತು ವಿಜಯ ಕರ್ನಾಟಕ, ಸಮಾಧಿ ಆ ಕಡೆ ಇರೋದು. ಅವ್ರು ಕರ್ಕೊಂಡ್ಬಿಡ್ತೀನಿ, ಒಬ್ರು ಕರ್ಕೊಂಡ್ಬಿಡ್ತೀನಿ, ಅವ್ರನ್ನ ಕರ್ಕೊಂಡ್ಬಂದ್ಬಿಡ್ತೀನಿ. ಅವ್ರು ತುಂಬ ಆಪ್ತರು, ಅವರು ಅಲ್ಲಿ ತೋರಿಸ್ತಾರೆ. ಅವರು ಅವರ ಬಲಗೆ ಬಂಟರು ಅವರು. ಬನ್ನಿ. ನನ್ನ ಹೆಸರು ಅಣ್ಣನ ಗೊತ್ತ, ನಟೇಶ್ ಅಂತ. ನಟೇಶ್ ಅಂತ. ನಾನು ಡಿಜಿಟಲ್ ಮಾಧ್ಯಮ ಬೆಂಗಳೂರಿಂದ ಬಂದಿರೋದು. ನೀವು ನಾಗಪ್ಪ ಸರ್ಗೆ ಬಗ್ಗೆ ಇಲ್ಲ ಹೇಳ್ರಿ ಸ್ವಾಮಿ, ಯಾಕೆ ಸುಮ್ಮನೆ ಹೇಳ್ರಿ. ಅದು ಇರೋದು ನಾವು ಹೇಳ್ತೀವಿ, ನೀವು ಹೇಳ್ಕೊಬಾರ್ದು. ನೀವು ಹೇಳ್ಕೊಬಾರ್ದು, ನಾವು ಹೇಳ್ತೀವಿ. ಗೊತ್ತು ನಮಗೂ ಗೊತ್ತು, ನೀವು ಹೇಳ್ಕೊಳ್ಳೋದಲ್ಲ. ಇಲ್ಲಿ ಕಿಡ್ನಾಪ್ ಆಗಿದ್ರೆ ಮೇಡಮ್, ಇಲ್ಲೆಲ್ಲ ಎಕ್ಸ್ಪೈರ್ ಆಗಿದ್ರೆ ಹೊಂಟೋಗಿದ್ರೆ ಅವ್ರಿಗೆ ಈರಪ್ಪನಿಗೆ ಸಿಕ್ಕತ್ಲೇ ಇರ್ಲಿಲ್ಲ. ಇಲ್ಲೇ ಇಟ್ಕೊಂಡದು ಇಲ್ಲಿ ಬಂದು ಹಿಂದ್ಗಡೆ ಹೊಂಟೋಗಿದ್ದ, ಹೊರಗಡೆ ಹೊಂಟೋಗಿದ್ರೆ ಈರಪ್ಪನಿಗೆ ಸಿಕ್ಕತ್ಲೇ ಇರ್ಲಿಲ್ಲ ಅವ್ರು ನಾಗಪ್ಪನವ್ರು. ಅಕ್ಕ ಮಾತಾಡಲ್ಲ, ಇರೋದು ಹೇಳಿ ಅಷ್ಟೇ. ನೀವು ಇಲ್ದಿರೋದೇನು ಹೇಳ್ಬೇಡಿ ಸ್ವಾಮಿ. ನೀವು ಪ್ರತ್ಯಕ್ಷದರ್ಶಿಗಳು. ಹೌದು ಮೇಡಮ್. ತೋಟ ಅವ್ರದ್ದು. ತೋಟ ಇತ್ತು. ವೀರಪ್ಪನ ಹೆಂಗ್ ಬಂದು ಅಟ್ಯಾಕ್ ಮಾಡಿದ? ನೀವೇನ್ ಮಾಡ್ತಾ ಇದ್ರಿ ಅವಾಗ? ಇಲ್ಲ ನಾವಿರ್ಲಿಲ್ಲ ಬಿಡಿ, ಅವ್ರು ನಾಗಪ್ಪನವ್ರು ಒಬ್ಬರೇ ಇದ್ರು. ಮನೆಯವ್ರು ಎಲ್ಲ ಇದ್ರು. ಎಷ್ಟು ಜನ ಇದ್ರು? ಅವ್ರ ಮಗಳು, ಅವ್ರ ಮಗ ಎಲ್ಲ ಇದ್ರು. ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮ್ಗೆ ನಮ್ಮ ಮನೇಲಿ ಇದ್ದಾಗ ಅಲ್ಲಿ ಒಳಗಡೆ. ಅಂದ್ರೆ ಇದೇ ಊರಲ್ಲಿ? ಇದೇ ಊರು. ಅವ್ರದ್ದು ಹಳೆ ಮನೆ ಆಯ್ತಲ್ಲ, ಅವ್ರ ಪಕ್ಕದಲ್ಲಿ ಇರೋದು. ಫಸ್ಟ್ ನನ್ಗೊಂದು ಡೌಟ್, ಹಳೆ ಮನೆ ಅಂತ ಹೇಳಿದ್ರೆ ಕಿಡ್ನಾಪ್ ಆಗಿದ್ದಿಲ್ಲ? ಹಳೆ ಮನೆ ಇಲ್ಲೇ. ಓ, ಇದೇ ಮನೆಯಲ್ಲಿ? ಹೌದು. ಕೊಳ್ಳೇಗಾಲದಿಂದ ಬಂದ್ರು, ಅವ್ರು ಬಂದಾಗ ಇಲ್ಲಿದ್ರು, ಇಲ್ಲಿಂದ ಹೋದ್ರು. ಅವ್ರು ಈ ಕಡೆ ಬಂದು ಅಷ್ಟು ಇದಾಗಿರೋ ಅವರು, ಅವ್ನಿಗೆ ಸಿಕ್ಕತ್ಲೇ ಇರಲಿಲ್ಲ ಅವರು. ಆದ್ರೂ ನಾನು ಯಾರು ಅಂತ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಅದು ಮೋಸ್ಟ್ಲಿ ಅವರು ಅಂದ್ರೆ ವೀರಪ್ಪನ್ ಬಂದಾಗ ನೀವ್ ಹೇಳೋದು ಅವ್ರಿಗೆ ಸಿಕ್ತಿರ್ಲಿಲ್ಲ. ಹೌದು. ಹೆಂಗೆ ಬಂದು ಅಟ್ಯಾಕ್ ಮಾಡಿದ್ರು? ಅಲ್ಲ ಮುಂದ್ಗಡೆ ಬಂದ, ಆ ಕಡೆ ಇತ್ತು ದಾರಿ. ಹಂಗ ತೋರಿಸಿ, ಆ ದಾರಿ ಯಾವುದು? ತೋರ್ಸಿ, ಅಲ್ಲೇ ಬರ್ಬೇಕು. ಆಧಾರ ತೋರಿಸಿ. ಅಲ್ಲೇ ಬಂದು
ಓ, ಈ ತೋಟ ಎಲ್ಲ ಇವಾಗ ಮಾಡಿರೋದು? ಇಲ್ಲ, ಮೊದ್ಲಿನ ತೋಟ ಇತ್ತು. ಮೊದ್ಲಿಂದ ಸಮಾಧಿ ಇವಾಗ ಮಾಡಿರೋದು, ಅದು ತೀರೋದಾಗ ಮಾಡಿರೋದು. ನೀವು ಸ್ಪಾಟಿಗೆ ಬಂದು ವರದಿ ಮಾಡಿದ್ರಲ್ಲ, ಹೇಗೆ ಸರ್? ಹೇಗೆ ಬಂದು ಅಟ್ಯಾಕ್ ಮಾಡ್ದ, ಹೇಗೆ ಕಿಡ್ನಾಪ್ ಮಾಡ್ದ ಅಂತ ನಿಮ್ಗೆ ಯಾರು ಹೇಳಿದ್ರು? ಹುಡುಗಿ ಮಾರ್ಗದಲ್ಲಿ ಬಂದಿರೋದು. ಹೌದು, ಆ ಕಡೆ ಅಲ್ಲಿ ನುಗ್ಗಿರೋದಲ್ಲಿ ಎಲ್ಲಿ? ಅಲ್ಲಿ ಚಪ್ಪಲ ಹಾಕೊಂಡು ಬಂದ್ಬಿಟ್ಟು ನಮ್ಮಲ್ಲಿ. ಇದೆಲ್ಲ ಎಕ್ಸ್ಟ್ರಾ ಇವಾಗ ಕಟ್ಕೊಂಡಿರೋದು? ಅವಾಗ ಒಂದೇ ಇದ್ದಿದ್ದ ಮನೆ? ಹೌದು. ಫಸ್ಟು ವೀರಪ್ಪನ್ನು ಯಾವ ಟೈಮಿಗೆ ಬಂದ? ರಾತ್ರಿ ಇವ್ರು ಮನೇಲಿ ಇರ್ಬೇಕಾದ್ರೆ ಬಂದು ಎಷ್ಟು ಗಂಟೆ ಆಗಿರ್ಬೋದು? ಒಂದು 9 ಗಂಟೆ 10 ಗಂಟೆ ಆಗಿರಬೇಕು. ಒಂದು ಅಂದಾಜು 9-10 ಗಂಟೆ ಆಗಿರಬೇಕು. ಅದೆಲ್ಲ ತುಂಬ ವರ್ಷಗಳಾಗಿರೋದಲ್ಲ, ಮರ್ಸೋಗಿದೆ ಅದು. ಕಿಟಕಿ ಯಾವ ಕಿಟಕಿ? ಯಾವುದು ಇವಾಗ ಇದೇ ಇಲ್ಲ ಗೊತ್ತಿಲ್ಲ. ಅದು ಇದೆಲ್ಲ ಆಲ್ಟ್ರೇಷನ್ ಎಕ್ಸ್ಟ್ರಾ ಮಾಡಿರೋದು ಈಗ. ಅದು ಈ ಕಾಂಪೌಂಡೇ ಇರಲಿಲ್ಲ ಅವಾಗ? ಈ ಕಾಂಪೌಂಡ್ ಇತ್ತು ಅನ್ಕತೀನಿ, ಮರ್ತು ಬಿಟ್ಟಿದ್ದೀನಿ ನಾನು. ಆ ಕಿಟಕಿನ ಬಿಚ್ಚಿಬಿಟ್ಟು ಇದು ಮಾಡಿದ್ದೆ ಅವನು. ಈ ಕಿಟಕಿನ? ಹಾಂ. ಕಾಣಿಸ್ತಾ ಇದೆ. ಹೌದು. ಈ ಕಿಟಕಿನ ಬಿಚ್ಚಿಬಿಟ್ಟು ಒಳಗಡೆ ನುಗ್ಗಿತ್ತು. ನುಗ್ಗಿತ್ತು. ಯಾರು ಹೇಳಿದ್ರು ಅವಾಗ? ಬರೀ ನಾಗಪ್ಪ ಇದ್ದರು, ಮತ್ತು ಎಲ್ಲರೂ ಇದ್ದರು ಮನೆಯಲ್ಲಿ. ಎಷ್ಟು ಜನ ಇದ್ರು? ಅವ್ರ ಮನೆ ಮಕ್ಕಳು ಯಾರು ಇದ್ದರು. ಈಚೆ ಕರ್ಕೊಂಡು ಹಿಂಗೆ ಇಲ್ಲಿ ನಡೆಸ್ಕೊಂಡು ಒಳಗಡೆ ಹೋಗಿ ಈಚೆಗೆ ಅವನೇ ಕರೆದಿದ್ದು? ಕರ್ಕೊಂಡು ಅಲ್ಲಿ ಜಮೀನ್ ಮೇಲೆ ನಡೆಸ್ಕೊಂಡು ಹೋಗಿ. ಯಾವ ಜಮೀನು? ಎದುರುಗಡೆ ಆ ಕಡೆಯಿಂದ. ಇದೆಲ್ಲ ಇವಾಗ ಕಾಂಪೌಂಡ್ ಹಾಕಿರೋದು. ಇದೆಲ್ಲ ಎಕ್ಸ್ಟ್ರಾ ಈಗ ಮಾಡಿರೋದು. ಇದು ಸೇಫ್ಟಿ ಇದೆ, ಅಷ್ಟೇ ಇದ್ದಿದ್ದು. ಅವ್ರ ಮಕ್ಕಳು ಇದ್ರ? ಎಷ್ಟು ಜನ ನಾಗಪ್ಪ ಅವ್ರ ಮಕ್ಕಳು? 3 ಜನ, 2 ಹೆಣ್ಮಕ್ಳು, 1 ಗಂಡು ಮಗ. ಡಾಕ್ಟ್ರು ಅವರು ಇಲ್ಲಿ ಕರ್ಕೊಂಡು ಹೋಗಿ ಹಂಗೆ ಗುಂಡಾಲು ಆ ಸೈಡೆ ಹೋಗಿ ಹಂಗೆ ಕರ್ಕೊಂಡು ಬಿಟ್ಟೋದು. ನಡ್ಕೊಂಡೆ ರಾತ್ರಿ 4-5 ಜನ ಬಂದಿದ್ರು. ಆಮೇಲೆ ಫಸ್ಟು ಅನೂರು ಇನ್ಸ್ಪೆಕ್ಟ್ರು. ಅಲ್ಲ, ನಿಮ್ಗೆ ಯಾವಾಗ ಗೊತ್ತಾಯ್ತು ನ್ಯೂಸ್? ನೈಟೇ ಗೊತ್ತಾಯ್ತು. ನೈಟೇ? ಯಾರು ಹೇಳಿದ್ದು? ಪೊಲೀಸ್ ಮಾಹಿತಿ. ಪೊಲೀಸರೆಲ್ಲ ಅಲರ್ಟ್ ಆಗಿ ಬಂದ್ರಲ್ಲ. ಈ ಮನೆಯವ್ರು ಹೋಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ? ಇಲ್ಲ, ಫೋನ್ ಮಾಡಿದ್ರು, ಸ್ಟೇಷನ್ಗೆ ಫೋನ್ ಮಾಡಿದ ತಕ್ಷಣ ಬಂದರು. ಯಾರು ಇವರು ಶಾಂತಕುಮಾರ್ ಅಂತ ಇನ್ಸ್ಪೆಕ್ಟ್ರು, ಅವನೇ ಬಂದಿದ್ದಿಲ್ಲ. ಇಲ್ಲಿ ಆನೂರು ಪೊಲೀಸ್ ಇನ್ಸ್ಪೆಕ್ಟ್ರು. ಅವ್ರಿಗೆ ಬಂದು ಅವರೆಲ್ಲ ನೋಡಿ ಮತ್ತೆ SP ಗೆಲ್ಲ ಹೇಳಿ ಎಲ್ಲ ಅಲರ್ಟ್ ಆದರು. ಮತ್ತು ಇಲ್ಲಿಂದ ಗುಂಡಾಲ್ಗೆ ಹೋದಾಗ ಅಲ್ಲಿ ಒಂದು ಉದರಂಗ ಬಸ್ಸಲ್ಲಿ ನೋಡಿದ್ದಾರೆ ಅವ್ನು ನಡ್ಕೊಂಡು ಹೋಗೋದನ್ನು. ವೀರಪ್ಪನ ಇವ್ರನ್ನ ಕರ್ಕೊಂಡು ನಡ್ಕೊಂಡು ಹೋಗೋದನ್ನು ಉದರಂಗ ಬಸ್ಸಲ್ಲಿ ನೋಡಿದ್ದಾರೆ. ಅಲ್ಲೆಲ್ಲ ಹೋಗಿ ಅದೇ ಕಾಡಿನಾಗೆ ಕರ್ಕೊಂಡೋಗಿ ಕಾಡಿಗೆ ಹೊಟ್ಟೋದು. ಅಲ್ಲ, ನೀವು ವರದಿ ಮಾಡಕ್ ಬಂದ್ರಲ್ಲ, ರಾತ್ರಿ ಬಂದ ಮಾರ್ನಿಂಗ್ ಬಂದ? ನೈಟೇ ಬಂದ್ರು. ಅವಾಗ ಹೆಂಗಿತ್ತು ಇಲ್ಲಿ? ಕಿಟಕಿ ಹೊಡೆದಿದ್ದು ಹಂಗೇನೆ? ಕಿಟಕಿ ಓಪನ್ ಹಂಗೆ ಇತ್ತು. ಎಲ್ಲ ಟೆನ್ಷನ್ ಇದ್ರು. ಅವಾಗ ಎಷ್ಟು ಎಕರೆ ಇತ್ತು ಇಲ್ಲಿ ಜಮೀನು? ಇವಾಗಲೂ ಅಷ್ಟೇ ಇದೆ? ಇವಾಗಲೂ ಅಷ್ಟೇ. ಅದೆಲ್ಲ ಅವ್ರದ್ದೇನೆ ಅದಕ್ಕೆ ಜಮೀನೆಲ್ಲ ಹೆಂಗಿತ್ತು ಇವಾಗಲೂ ಹಂಗೆ ಇತ್ತು. ಹಿಂದ್ಗಡೆ ಅವ್ರು ತಪ್ಪಿಸ್ಕೋಬೋದಾಗಿತ್ತು ಅವರು. ಮತ್ತು ಅಲ್ಲೆಲ್ಲ ಅಲ್ಲಿ ಗುಂಡಾಲ್ ಹತ್ರ ಎಲ್ಲ ಅವರು ಚೇಸ್ ಮಾಡಿದ್ರು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 8-10 ಕಿಲೋಮೀಟರ್ ಆಗುತ್ತೆ. ಅದು ಕಾಡದು. ಇಲ್ಲಿ ಒಂದು ರೋಡಲ್ಲಿ ಹೋಗಿಲ್ಲ, ನಡ್ಕೊಂಡೆ ಹೋಗಿರೋದು. ಇಲ್ಲೆಲ್ಲ ಹಿಂಗೆ ಜಮೀನುಗಳ ಮೇಲೆ ನುಗ್ಗಿ ನಡ್ಕೊಂಡು ಹೋಗಿ ಅಲ್ಲಿಗೆ ಹೋಗಿರೋದು. ಸರ್, ಇವ್ರ ಮನೇಲಿ MLA ಅಂತ ಹೇಳಿದ್ರೆ ಅವಾಗ ಸ್ಟ್ರಿಂಗ್ MLA ತಾನೇ? ಹೌದು. ಸೆಕ್ಯೂರಿಟಿ ಇರುತ್ತೆ? ಸೆಕ್ಯೂರಿಟಿ ಇದ್ರೆ ಅವರೇನು ಮಾಮೂಲಿ ಜನಗಳ ತಂತಾರೆ ಬರೋದು. ಅವರೇನು ಯೂನಿಫಾರ್ಮ್ ಹಾಕೊಂಡು ಏನು ಹಂಗಿಲ್ವಲ್ಲ, ಸಿಂಪಲ್ಲು ಮಾಮೂಲಿ ಹೆಂಗಿದ್ರು ಹಂಗೆ ಬಂದಿರ್ತಾರೆ. ಅವಾಗ ಈ ಗೇಟಲ್ಲೇ ಬರಬೇಕಿತ್ತು? ಈ ಗೇಟಲ್ಲಿ ಅದೇ ಎಂಟ್ರೆನ್ಸು. ಹಂಗಿಂದ ಬಂದು ಗಿಡ ಮಾಡ್ಕೊಂಡು ಹೋಗಿ ಆಮೇಲೆ ಇವರೆಲ್ಲ ಚೇಸ್ ಮಾಡೋದು ಏನೂ ಸಿಗಲಿಲ್ಲ. ಆಮೇಲೆ ಅವ್ನಿಗೆ ಹಂಗೆ ಕರ್ಕೊಂಡು ಹೊಟ್ಟೋದು ಪೊನ್ನಾಚಿ. ಅಲ್ಲೇ ಅವ್ರ ಕೊನೆಗೆ ತೀರೋದಾಗ ಪೊನ್ನಾಚಿ ಕಡಲೆ ತೀರೋದು. ಅವಳು ನಾವು ಸ್ಪಾಟ್ ಎಷ್ಟು ದಿನ ಇಟ್ಕೊಂಡಿದ್ದ? 15 ದಿನ. 15 ದಿನ. ನೀವು ಅಲ್ಲಿ ಕಾಡಿಗೆ ಹೋಗಿದ್ರಾ? ಹೋಗಿದ್ದೀನಿ. ಅವ್ರ ಪಾಡಿ ಸಿಕ್ತಲ್ಲ, ಅಲ್ಲಿಗೆ ಹೋಗಿದ್ದೀನಿ ನಾನು. ಹೇಗೆ ಸಾಯಿಸಿದ್ರು? ಅದು ಮೋಸ್ಟ್ಲಿ ಅವ್ನು ಹೇಳ್ತಾರೆ, ತಮಿಳ್ನಾಡವರು ಇವ್ನಿಗೆ ಎನ್ಕೌಂಟ್ರ್ ಮಾಡೋಕೆ ಬಂದು ತಮಿಳ್ನಾಡು ಗುಂಡೇಟಿ ಇವ್ನಿಗೆ ಬಿದ್ದಿದೆ ಅಂತ ಹೇಳ್ತಾರೆ. ತಮಿಳ್ನಾಡು ಪೊಲೀಸ್ ಹೊಡೆದ್ರು ಅಂತಾರೆ. ಅವನು ಆ ಥರ ಹೊಡೆಯವನಲ್ಲ, ಅಥವಾ ಮಿಸ್ಫೈರ್ ಆಗಿರ್ಬೇಕು ಅಷ್ಟೇ. ಅವನು ಸುಮ್ಮನೆ ಸಾಯಿಸಲ್ಲ. ಇಷ್ಟೆಲ್ಲ ಆದಮೇಲೆ ಇವ್ರ ಮನೆ ಸ್ಥಿತಿಗತಿ ಹೇಗಾಯಿತು? ಅದಾದಮೇಲೆ ಇವರು ಸಖತ್ ಹೋರಾಟ ಮಾಡಿದ್ರು. SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು ಅವಾಗ. ಅವರು ಅವ್ನು ಬೇಡಿಕೆ ಕೊಡ್ತಾನೆ 20 ಕೋಟಿಗೆ ನನಗೆ ಕೊಡಬೇಕು ಅಂತ. ಓ, ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡೋದು. ಇನ್ನೇ ಅದಕ್ಕಲ್ಲ, ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡಿದ್ದು. ಆವಾಗ ಅವರು ಸತತ ಪ್ರಯತ್ನ ಪಡ್ತಾರೆ. ಏನೇನೋ ಒಂದು ಮೂಲದ ಪ್ರಕಾರ ದುಡ್ಡು ಹೋಗಿದೆ. ಅದನ್ನೇ ಅವನ್ನೆಲ್ಲ ಅಡಗಿಸಿಟ್ಟಿದ್ದು. ಅವ್ರು ಹೋಗಿದ್ರು. ಯಾರು ಹೋಗಿದ್ರು? ಪೊನ್ನಾಚಿ ಮಾಧುಸ್ವಾಮಿ ಅಂತ.
ಅವರು ಕರಿಕಲ್ಲು ಮಾಲೀಕರು. ಅಲಿಯಾಸ್ ಪನ್ನಾಚಿ ಮಧುಸ್ವಾಮಿ. ಅವ್ರು ವೀರಪ್ಪನಿಗೆ ಆಪ್ತರ. ಇವ್ರಿಗೆ ನಾಗಪ್ಪನವ್ರಿಗೆ ಇವ್ರ ಪಾರ್ಟಿನೇ ಅವರು. ಓ ನಾಗಪ್ಪ ಅವ್ರಿಗೆ ಆಪ್ತರ. ಮೇಡಮ್ ಹಂಗ್ ಬಂದು ಇಲ್ಲಿ ಕಿಟಕಿ ಹೊಡೆದ್ಬಿಟ್ಟು ಎತ್ಕೊಂಡು ಹೋದ್ರು ಅಷ್ಟೇ. ಹಿಂಗೆ ಅದೇ ರೋಡ್ ಹೋದ್ದು. ನಾನು ಹೇಳಿದ್ನಲ್ಲ ಅಣ್ಣನಿಗೆ ಗೊತ್ತು ಮೇಡಮ್ ಎಲ್ಲ. ಎಷ್ಟೊತ್ತಾಗಿತ್ತಣ್ಣ ಅವಾಗ? ಆಗೇನೋ 9 ಗಂಟೆ ಹೇಳಿದ ಕೆಲವು ಬಂದ್ಬಿಡ್ತಾವೆ, ನ್ಯಾಚುರಲ್ ಆಗಿ ಬಂದ್ಬಿಡ್ತಾವೆ. ಅವರು ಎಲ್ಲ ಕೊಳಗದಿಂದ ಬಂದು ಇದು ಮಾಡಿದ್ರು. ಆಮೇಲೆ ಅವರು ಇಂಟ್ರ್ಯೂ ಕೊಡೋರು. ಅದು ಬೇಜಾರಾಯ್ತು. ಬೇಡ ಸಮಸ್ಯೆ ಆಯ್ತು. ಇನ್ನೇನಿಲ್ಲ, ಬಂದವ್ರು ಇಲ್ಲಿ ಕೂತಿರು. ಯಾರೋ ಅನೂರವ್ರು ಏನೋ ಬಂದಿರು, ಮಾತಾಡ್ದಾಗ ಕೂತಿರು. ಅವ ಬಂದು ಈರಪ್ಪ ಬಂದು ಕರ್ಕೊಂಡು ಹೋದ್ರು. ಆ ಕಿಟಕಿ ಹೊಡತಿದಾಗಲು ನಾಗಪ್ಪನವ್ರು ಯಾರೋ ಹೊಡತಾರ ನೋಡು ಅಂತ ಅಂದ್ಬಿಟ್ಟು ಅದಕ್ಕೂ ಒಳಕ್ಕೆ ಹೋಗಿ ನುಗ್ಕೊಂಡು ಕೆಟ್ಟಾರ ಅಷ್ಟೇ. ಅದೇ ರೋಡ್ಲಿ ಹೋದ್ದು ಮೇಡಮ್. ಅಲ್ಲ ಡೆಡ್ ಬಾಡಿ ತಗೊಬಂದ್ರಲ್ಲ, ಇಲ್ಲಿ ಸಮಾಧಿ ಎಲ್ಲ ಕಟ್ಟಿದ್ದೆ ಅವಾಗ? ಅದೇ ಅಲ್ಲೇ ಬರದ್ದಲ್ಲ. ಅಲ್ಲ ಅವಾಗ್ಲೇನೆ ಇಷ್ಟೆಲ್ಲ ಮಾಡಿದ್ದ? ಅವ್ರು ತೀರೋದ್ಮೇಲೆ ಅಲ್ಲಿ ಕಟ್ಟಿದ್ದು. ಅಲ್ಲ ಅವ್ರು 15 ದಿನ ಅವ್ರು ಕಾಡ್ಲೆ ಇದ್ರಲ್ಲ, 20 ದಿನ ಕಾಡ್ಲಿ ಇದ್ದು ಅವ್ರನ್ನ ಅಲಿಸಿ ಎಲ್ಲ ಮಾಡಿ ಕೊನೆಗೆ ಪೊನ್ನಾಚಿ ಕಾಡ್ಲಿ ಅವ್ರು ಸತ್ತೋದ್ರು ಗುಂಡೊಡೆದು. ಪೊಲೀಸ್ ಯಾರೆಲ್ಲ ಪೊಲೀಸ್ ಬರ್ತಾ ಇದ್ರ? ಎಲ್ಲ ಬರ್ತಿರಲ್ಲ. ಮೇಡಮ್ ಅವಾಗ ಪರಿಸ್ಥಿತಿ ಕೇಳಬಾರ್ದು, ಆದ್ರೂ ಕೇಳಬಾರ್ದು. ಇದ್ರಲ್ಲೂ ಅಕ್ಕವ್ರು ಇದ್ರಲ್ವ?